people of Israel were in bondage. ಇಸ್ರಾಯೇಲರು ಅವರು ಬಂಧನಗಳಲ್ಲಿ ಇದ್ದರು. They were always, amen, for 400 years they went through, amen, agony and pain. ಅವರು 400 ವರ್ಷಗಳ ಕಾಲ ದುಃಖದಲ್ಲಿಯೂ ವೇದನೆಯಲ್ಲಿಯೂ ಅವರು ಹೋದರು. Amen, hallelujah. Hallelujah. They were tormented, amen, mentally. ಅವರು ಮಾನಸಿಕವಾಗಿ ಅವರು ಬಾಧಿಸಲ್ಪಟ್ಟರು. They were tormented physically. ಅವರು ಶಾರೀರಿಕವಾಗಿ ಬಾಧಿಸಲ್ಪಟ್ಟರು. Amen, but ಆದರೆ amen, God came down one day on inside a burning bush. ದೇವರು ಒಂದು ದಿನ ಮುಳ್ಳಿನ ಪೊದೆಯಲ್ಲಿ ಆತನು ಇಳಿದು ಬಂದನು. Do you know why he came down there? ಯಾಕೆ ಆತನು ಆ ದಿನ ಇಳಿದು ಬಂದನು ಗೊತ್ತಾ? God wanted to reveal Moses how much broken he is. ದೇವರು ಮೋಶೆಗೆ ಆತನು ಪ್ರಕಟಪಡಿಸಬೇಕಿತ್ತು ಆತನು ಎಷ್ಟು ಮುರಿಯಲ್ಪಟ್ಟಿದ್ದಾನೆ ಎಂಬುದಾಗಿ. Amen, hallelujah. 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 God who is to be seated in the throne, ಅದು ಸಿಂಹಾಸನದಲ್ಲಿ ಇರಬೇಕಾದಂತ ದೇವರು, he was inside a burning thorny bush. ಆತನು ಮುಳ್ಳಿನ ಪೊದೆಯೊಳಗೆ ಆತನು ಇದ್ದಾನೆ. Amen, hallelujah. Hallelujah. What was the place where God met Moses? ಆ ದೇವರು ಮೋಶೆಯನ್ನ ಆತನು ಸಂಧಿಸಿದಂತಹ ಸ್ಥಳ ಯಾವುದು? It was a mountain of God. ಅದು ದೇವರ ಬೆಟ್ಟ. It was God's mountain. ಅದು ದೇವರ ಬೆಟ್ಟ. But God was not happy. ಆದರೆ ದೇವರು ಸಂತೋಷವಾಗಿರಲಿಲ್ಲ. God was inside a, amen, thorny bush. ದೇವರು ಆತನು ಮುಳ್ಳಿನ ಪೊದೆಯೊಳಗೆ ಇದ್ದನು. Why he came down? ಯಾಕೆ ಆತನು ಇಳಿದು ಬಂದನು? Amen, he wanted to talk to Moses. ಆತನು ಮೋಶೆಯೊಂದಿಗೆ ಮಾತಾಡಬೇಕಿತ್ತು. Amen, about the deliverance of the people of Israel. ಒಂದು ಇಸ್ರಾಯೇಲರನ್ನ ಬಿಡುಗಡೆ ಮಾಡುವುದರ ಕುರಿತಾಗಿ. ನಾನು சொல்றதெல்லாம் கேட்டுட்டே இருக்கீங்களா? ನಾನು ಹೇಳುವುದನ್ನ ಚೆನ್ನಾಗಿ ಕೇಳ್ತಾ ಇದ್ದೀರಾ? Listen to me. ಗಮನಿಸಿ. Amen, this is where we need to be very 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 sensitive. ಇಲ್ಲೇ ನಾವು ಬಹಳ ಸೂಕ್ಷ್ಮವಾಗಿ ಇರಬೇಕಾದಂತ ಜಾಗ. Amen, God came down to, amen, deliver us. ದೇವರು ನಮ್ಮನ್ನ ಬಿಡುಗಡೆ ಮಾಡಲು ಆತನು ಇಳಿದು ಬಂದನು. ಆಮೆನ್ சொல்றீங்க? ಯೆಸ್ ಆಮೆನ್ ಅಂತೀರಾ? Not inside the burning bush. ಆತನು ಮುಳ್ಳಿನ ಪೊದೆಯೊಳಗಡೆ ಇಳಿದು ಬರಲಿಲ್ಲ. ஆனா முள்ளுகளை தலைய மேலேயும் காலிலேயும் முள்ளுகளால் நிரம்பப்பட்டு எங்களுக்காக சாக அவர் இறங்கி வந்தார். ಆತನು ಆ ಮುಳ್ಳನ್ನ ತಲೆ ಮೇಲೆಯೂ ಒಂದು ಕಾಲ್ಗಳಲ್ಲಿಯೂ ಮುಳ್ಳಿಂದ ತುಂಬಲ್ಪಟ್ಟು ಆತನು ಶಿಲುಬೆ ಮೇಲೆ ನಮಗಾಗಿ ಸತ್ತನು. ஆமாவா இல்லையா சொல்லுங்க? ಹೌದಾ ಇಲ್ವಾ ಹೇಳಿ? He came down on the mountain of God, that is Calvary. ಆತನು ದೇವರ ಬೆಟ್ಟದಲ್ಲಿ ಇಳಿದು ಬಂದನು. ಆ ಬೆಟ್ಟವು ಕಲ್ವಾರಿ. Amen, he was full of thorns. ಆತನು ಮುಳ್ಳುಗಳಿಂದ ತುಂಬಲ್ಪಟ್ಟಿದ್ದನು. He was full of nails. ಆತನು ಮೊಳೆಗಳಿಂದ ತುಂಬಲ್ಪಟ್ಟಿದ್ದನು. Why? ಯಾಕೆ? Amen, he wanted to deliver us from our bondage. ನಮ್ಮ ಬಂಧನದಿಂದ ನಮ್ಮನ್ನ ಬಿಡುಗಡೆ ಮಾಡುವುದಕ್ಕಾಗಿ. ನಾನು சொல்றது எத்தனை பேருக்கு புரியுதுங்க? ನಾನು ಹೇಳುವುದು ಎಷ್ಟಕ್ಕೆ ಅರ್ಥ ಆಗ್ತಿದೆ? Amen, he wanted to bring us out of the slavery. ಆತನು ನಮ್ಮನ್ನ ಒಂದು ಗುಲಾಮತನದಿಂದ ಬಿಡಿಸಬೇಕಾಗಿತ್ತು. By his outstretched arms. ಆತನು ತನ್ನ ಒಂದು ತೆರೆದ ಕೈಗಳಿಂದ, which is with his power and might. ಆತನು ತನ್ನ ಬಲದಿಂದ ತನ್ನ ಶಕ್ತಿಯಿಂದ, with his most precious blood. ಆತನು ತನ್ನ ಪರಿಶುದ್ಧವಾದ ರಕ್ತದಿಂದ Jesus redeemed us. ಯೇಸು ಕ್ರಿಸ್ತನು ನಮ್ಮನ್ನು ವಿಮೋಚಿಸಿದನು. God brought us out from the, amen, kingdom of darkness to the kingdom of his son, that is the kingdom of light. ದೇವರು ಒಂದು ಕತ್ತಲೆ ರಾಜ್ಯದಿಂದ ನಮ್ಮನ್ನು ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ, ಅಂದರೆ ಬೆಳಕಿನ ರಾಜ್ಯದೊಳಗೆ ಸೇರಿಸಿದನು. That is what Colossians 1 says. ಅದೇ ಕೊಲೊಸ್ಸೆ 1ರಲ್ಲಿ ಬರೆಯಲ್ಪಟ್ಟಿದೆ. Amen. ana problem enna theriyumanga? ಆದ್ರೆ ಸಮಸ್ಯೆ ಏನು ಗೊತ್ತಾ? These Israel people were not good people. ಈ ಇಸ್ರಾಯೇಲ್ ಜನರು ಅವರು ಒಳ್ಳೆ ಜನರಲ್ಲ. ನಾನು சொல்றது ಎತ್ತನೆ ಬೇರೆ ಪುರಿದೆ. ನಾನು ಹೇಳಿದ ಎಷ್ಟಕ್ಕೆ ಅರ್ಥ ಆಗ್ತಿದೆ? God blessed Israel, brother. ದೇವರು ಇಸ್ರಾಯೇಲನ್ನು ಆಶೀರ್ವದಿಸಿದರು. God was the, amen, the chief of the army. ದೇವರೇ ಒಂದು ಸೈನ್ಯಾಧಿಪತಿಯಾಗಿ ಇದ್ದನು. Amen. God loved Israel. ದೇವರು ಇಸ್ರಾಯೇಲನ್ನು ಪ್ರೀತಿಸಿದನು. That's why Israel was special. ಅದಕ್ಕಾಗಿ ಇಸ್ರಾಯೇಲ್ ವಿಶೇಷವಾಗಿತ್ತು. But the people of Israel were not good people. ಆದ್ರೆ ಇಸ್ರಾಯೇಲ್ ಜನರು ಅವರು ಒಳ್ಳೆ ಜನರಾಗಿರಲಿಲ್ಲ. ನಾನು சொல்றது ಎತ್ತನೆ ಬೇರೆ ಪುರಿದೆ. ನಾನು ಹೇಳಿದ ಎಷ್ಟಕ್ಕೆ ಅರ್ಥ ಆಗ್ತಿದೆ? Hallelujah. Hallelujah. Are you listening to what I am telling you? ನಾನು ಹೇಳುವುದನ್ನ ನೀವು ಕೇಳ್ತಾ ಇದ್ದೀರಾ? இவங்களுடைய மனஸ்திதினே, இவங்களுடைய மனசு நல்லா இருக்கல. ಅವರ ಮನಸ್ಸು ಅದು ಚೆನ್ನಾಗಿರಲಿಲ್ಲ. இவங்களுடைய பேச்சு நல்லா இருக்கல. ಅವರ ಮಾತುಗಳು ಅದು ಚೆನ್ನಾಗಿರಲಿಲ್ಲ. இந்த ஜனங்களுடைய புத்தி நல்லா இருக்கல. ಅವರ ಬುದ್ಧಿ ಅದು ಚೆನ್ನಾಗಿರಲಿಲ್ಲ. இவங்க நன்றி கெட்ட ஜனங்க. இவங்க ಅವರು ಕೃತಜ್ಞತೆ ಇಲ್ಲದ ಜನರು. இவங்களுக்கு amen பெருமை பிடிச்ச ஜனங்க. இவங்க ಅವರು ತುಂಬಾ ಒಂದು ಗರ್ವ ತುಂಬಿದಂತ ಜನರು. ಅಹಂಕಾರ ವಾರ್ತೆಗಳು நிரம்பின மக்கள் இவங்க. ಅಹಂಕಾರದ ಮಾತುಗಳನ್ನ ಮಾತಾಡುವವರು. amen. ಎತ್ತನೆ ಬೇರೆ ನಾನು சொல்றது புரியுது? ಎಷ್ಟಕ್ಕೆ ಹೇಳಿದ ಅರ್ಥ ಆಗ್ತಿದೆ? Are you listening to what I am telling you? ನಾನು ಹೇಳುವುದನ್ನ ನೀವು ಕೇಳ್ತಾ ಇದ್ದೀರಾ? Hallelujah. 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 God brought them out. ದೇವರು ಅವರನ್ನ ಹೊರಗೆ ತಂದನು. God never saw their weaknesses. ದೇವರು ಅವರ ಬಲಹೀನತೆಯನ್ನ ನೋಡ್ಲಿಲ್ಲ. God never saw how they are. ಅವರು ಹೇಗಿದ್ದಾರೆ ಅಂತ ನೋಡ್ಲಿಲ್ಲ. God only saw their tears. ದೇವರು ಅವರ ಕಣ್ಣೀರನ್ನ ಮಾತ್ರ ನೋಡಿದನು. எவ்வளவு பேர் சொல்றீங்க? ಎಷ್ಟು ಜನ ಹೇಳ್ತೀರಾ? என்ன பத்தி ஆண்டவர் எதுவுமே பார்க்கல, என் மேல மனம் இறங்கினார், அவ்வளவுதான் என்ன வெளியே கொண்டு வந்தார். ನನ್ನನ್ನ ನೋಡಿ ದೇವರು ನನ್ನನ್ನ ಬೇರೆ ಏನನ್ನು ಕೂಡ ನೋಡ್ಲಿಲ್ಲ, ನನ್ನನ್ನ ನೋಡಿ ಆತನು ಮನ ಮರಗಿ ಆತನು ಹೊರಗೆ ಕರೆತಂದನು ಅಷ್ಟೇ. யாரு மக, யார் நீ, என்ன படிச்சே, உன் புத்தி என்ன, எதுவுமே பார்க்காம amen அவர் என்னை amen hugged me.
ಅವರು ನಾನು ಯಾರಾಗಿದ್ದೇನೆ, ಯಾರ ಮಗಳು, ಯಾರ ಮಗ, ಇದನ್ನೇನು ನೋಡದೆ, ಏನನ್ನ ಓದಿದ್ದೀನಿ, ಏನನ್ನು ಕೂಡ ನೋಡದೆ ಆತನು ನಮ್ಮನ್ನ ತಬ್ಬಿಕೊಂಡನು. And outstretched arms. ಆತನ ಒಂದು ತೆರೆದ ಕೈಗಳಿಂದ God just, amen, embraced us. ಹಾಗೆ ನಮ್ಮನ್ನ ಆತನು ತಬ್ಬಿಕೊಂಡನು. Amen. He brought us out from the darkness. ಆತನು ಕತ್ತಲೆಯಿಂದ ನಮ್ಮನ್ನ ಹೊರಗೆ ತಂದನು. Amen. ಎತ್ತರೆ ಬೇರೆ ಆಮೇಲೆ ಯೇಸುನಾಮೇ ನಂತೀರ.